ತುಮಕೂರಿನಲ್ಲಿ ಮಾಜಿ ಶಾಸಕ ಗೌರಿಶಂಕರ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುರೇಶ್ ಗೌಡಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ವೇಳೆ ಗೌರಿಶಂಕರ್ ಈ ಮೊದಲು ಗೌರಿಶಂಕರ್ಗೆ ಟಾಂಗ್ ನೀಡಿದ್ದ ಸುರೇಶ್ ಗೌಡ ವಿರುದ್ಧ ತುಮಕೂರಿನ ಮಾಜಿ ಶಾಸಕ ಗೌರಿಶಂಕರ್ ಸುದ್ದಿಗೋಷ್ಠಿ ನಡೆಸಿ ಸುರೇಶ್ ಗೌಡಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಮೊದಲು ಗೌರಿಶಂಕರ್ಗೆ ಟಾಂಗ್ ಕೊಟ್ಟಿದ್ದ ಸುರೇಶ್ ಗೌಡ ನನ್ನ ಕ್ಷೇತ್ರದಲ್ಲಿ ಒಂದು ರಸ್ತೆ ಗುಂಡಿ ಬಿದ್ದಿಲ್ಲ ಎಂದಿದ್ದಾರೆ. ಹಿರೇಹಳ್ಳಿಯಲ್ಲಿ ಹರಳೋಳು ರಸ್ತೆ ಮತ್ತು ಸಂಪೂರ್ಣ ಹದಗೆಟ್ಟಿದೆ. ಇದಕ್ಕೆ ನೀನು ಎಷ್ಟು ಕಮಿಷನ್ ಪಡೆದಿದ್ದೀಯಾ ಅಂತ ಪ್ರಶ್ನೆ ಕೂಡ ಹಾಕಿದ್ದಾರೆ. ಇನ್ನು ನಾನು ಅವಾಗಲೇ ವಯಸ್ಸರಿಗಿದ್ದೀನಿ, ನಾನು 5 ಚುನಾವಣೆ ಮಾಡಿದ್ದೀವಿ ಅಂತೇಳಿ. ಅದಕ್ಕೆ ಪರಮೇಶ್ವರ್ ಅವರು 7 ಕೋಟಿಗೆ ಸುದ್ದಿಗೋಷ್ಠಿ ಮಾಡಬೇಕಾ? ಅದನ್ನು ಏನು ನಾನು ಹೆಂಗ್ ಕಂಡಿಡ್ಬಿಟ್ಟೆ? ಮೂಸಿಗೆ ಮೇಲೆ ಯಾರು ಅಂತಾರೋ ಏನೋ ಸ್ಟೇಜ್ ನೋಡಿದ್ರೆ ಮಗುಲ್ ನಗುತ್ತಲ್ಲಿ. ಅದನ್ನ ಏನೋ ಸಂಶೋಧನೆ ಮಾಡೋ ರೀತಿಲಿ ಅವರು ಏನೋ ಸಂಶೋಧನೆ ಮಾಡಿ ಅವ್ರು ಮಾಡಿರೋಂಥದ್ದು ವಿಚಾರವಾಗಿ ಅದೇನೋ ತಲಾಶ್ ಮಾಡಿ ಕಂಡಿಡ್ಬಿಟ್ಟಿದ್ದೀನಿ. ಯಾರೋ ಪರಮೇಶ್ವರ್ ಹೇಳ್ಕೊಟ್ರು ಇದನ್ನ ಅಂತದ್ದು ಹೇಳ್ತೀರ ಹೇಳ್ರಿ. ಅಷ್ಟೊಂದು ದಡ್ರ ನಾವು ನಿಮ್ಗೆ ಹೇಳ್ಕೊಡ್ಬೇಕು. ಮೋಸ್ಟ್ಲಿ ನಾನು ಪ್ರೆಸ್ ಮೀಟ್ ಮಾಡಿದ್ಮೇಲೆ ನೀವು ಇಲ್ಲೇ ಇದ್ರಿ. ಎಲ್ಲಿ DC ಆಫೀಸಲ್ಲಿ ಸೋಮಣ್ಣ ಅವರ ಒಂದು ರಿವ್ಯೂ ಮೀಟಿಂಗ್ ಅಲ್ಲಿ ನೀವು ಪಕ್ಕದಲ್ಲಿ ಕೂತಿದ್ರಿ. ನಿಜ ತಾನೇ? ಅದು ಅಲ್ಲೇ ಕೂತಿದ್ರಿ. ಅಲ್ಲೂ ಕೂಡ ಕೆಲವು ಪತ್ರಕರ್ತರು ಇಲ್ಲಿ ನಂದು ಮುಗಿದ ಮೇಲೆ ಅಲ್ಲೂ ಕೂಡ ಪ್ರಶ್ನೆ ಕೇಳಿದ್ರು. ಅಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ರು ನೀವೇ? ನನ್ನ ಸ್ನೇಹಿತರು ನಾನು ಅವ್ರ ಸಜೆಷನ್ ಕೊಟ್ಟರು, ಹೆಗಲ ಮೇಲೆ ಕೈ ಹಾಕ್ಬಿಟ್ರು, ನಾವು ಒಟ್ಟಿಗೆ ಅಂತ ಹೇಳ್ಬಿಟ್ಟವ್ರೆ ಅಂತ ಹೇಳೋ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬಿಡಿ ಅವ್ರು ಏನು ಕೊಟ್ಟರು ಅಕ್ಸೆಪ್ಟ್ ಮಾಡ್ಕೊತಿದ್ದು ಹೇಳಿದವ್ರು ನೀವೇ ತಾನೆ? ಹೇಳ್ಬಿಟ್ಟು ಹೋದವರು ಡೆಲ್ಲಿಗೆ ಹೋದ್ ಬಂದ್ಮೇಲೆ ಯಾರು ಇಂಜೆಕ್ಷನ್ ಕೊಟ್ರಪ್ಪ ಸುರೇಶ್ ಗೌಡ ನಿನಗೆ? ನಿಮ್ಗೆ ಯಾರು ಹೇಳ್ಕೊಟ್ರು? ನಿಮ್ಮಿಂದ ಯಾರವ್ರೆ? ಅದು ನೀವು ಹೇಳಿ. ನಿಮಗೆ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಟ್ರೈನಿಂಗ್ ಆಗಿದೆಯಲ್ಲ, ಅದ್ರ ಲೀಸ್ಟ್ ಮಾಡ್ಕೊಂಡ್ ಬಂದಿರಲ್ಲ, ಅಲ್ಲೇ ಪ್ರಶ್ನೆ ಕೇಳ್ತೀರಿ ನೀವು.